ಸಂದರ್ಭದಲ್ಲಿ ಜಾರಿಯಾದ ಈ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಹೈಬ್ರಿಡ್ ಅಥವಾ ರಿಮೋಟ್ ವರ್ಕ್ ಪದ್ಧತಿಗೆ ಒಗ್ಗೂಡಿಕೊಂಡಿದ್ದಂತಹ ಉದ್ಯೋಗಿಗಳಿಗೆ ಪ್ಯಾರಾಮೌಂಟ್ ಸ್ಕೈ ಡಾನ್ಸ್ ಸಂಸ್ಥೆ ವಾರದ 5 ದಿನ ಕಚೇರಿಗೆ ಬಂದು ಕೆಲಸ ಮಾಡಿ ಅಂತ ಹೇಳಿ ಕಡ್ಡಾಯ ಮಾಡಿ ಉದ್ಯೋಗಿಗಳಿಗೆ ಶಾಕ್ ಅನ್ನು ನೀಡಿತು. ವರ್ಕ್ ಫ್ರಮ್ ಹೋಮ್ ಉದ್ಯೋಗಿಗಳು ಇನ್ನು ಮುಂದೆ ವಾರಕ್ಕೆ 5 ದಿನ ಕಚೇರಿಗೆ ಬಂದು ಕೆಲಸ ಮಾಡಬೇಕು ಅನ್ನುವಂತಹ ಇಮೇಲ್ ಅನ್ನ HR ಕಳುಹಿಸಿಕೊಟ್ಟಿದ್ರು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಸುಮಾರು 600ಕ್ಕೂ ಹೆಚ್ಚು ಉದ್ಯೋಗಿಗಳು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ದಾರೆ. ಈ ಮಾಸ್ ರಾಜೀನಾಮೆಯಿಂದ ಪ್ಯಾರಾಮೌಂಟ್ ಸ್ಕೈ ಡಾನ್ಸ್ ಸಂಸ್ಥೆಗೆ ಬರೋಬ್ಬರಿ ಅಂದಾಜು $185 ಮಿಲಿಯನ್ ನಷ್ಟ ಆಗಿದೆಯಂತೆ. ಇನ್ನು ನೋಡಿ, ಪ್ರೊಡಕ್ಟಿವಿಟಿ ಹೆಚ್ಚು ಮಾಡುವುದಕ್ಕೆ ಜೊತೆಗೆ ಉದ್ಯೋಗಿಗಳ ಜೊತೆ ನೇರ ಮಾತುಕತೆ ಮತ್ತೆ ನೇರವಾಗಿ ಅವ್ರ ಜೊತೆ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನುವಂತಹ ಪದ್ಧತಿಯನ್ನು ಮತ್ತೆ ತರಬೇಕಾಗಿತ್ತು. ಸೊ ಹಾಗಾಗಿ ಈ ರೂಲ್ಸನ್ನು ಜಾರಿ ಮಾಡಲಾಗಿತ್ತು. ವರ್ಕ್ ಫ್ರಮ್ ಹೋಮ್ ಪದ್ಧತಿಯನ್ನು ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ ಸಂಸ್ಥೆ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದೆ ಈಗ. ಬಟ್ ಆದರೆ 600 ಜನ ಒಮ್ಮೆಲೆ ರಾಜೀನಾಮೆಯನ್ನು ಕೊಟ್ಟು ಕಂಪನಿಗೆ ಶಾಕನ್ನು ಕೊಟ್ಟಿದ್ದಾರೆ.